ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಲೇಖನ ವಾಚನ ಅಭಿಯಾನ ಕಥಾ ಸಂಕಲನ ರೂಪದರ್ಶಿ ಲೇಖಕಿ ಶ್ರೀಮತಿ ಗಿರಿಜಾರಾಜ್ ಎಲ್ ಕಥೆ ವಿಪ್ರಲಂಭ ಧ್ವನಿ ಪ್ರಸ್ತುತಿ ಶ್ರೀ ಪೋಲೇನಹಳ್ಳಿ ರಮೇಶ್ ವಿಡಿಯೋ ಸಂಕಲನ ಗುರುಪ್ರಸಾದ್ ಹಾಲ್ಕುರಿಕೆ. ಶ್ರೀಮತಿ ಗಿರಿಜಾರಾಜ್ ಅವರು ಬರೆದ ಸಣ್ಣ ಕತೆ ವಿಪ್ರಲಂಭ. ಯಾರ್ ಮನೆಗೆ ಹೊರಟ್ರಿ ನೀವು? ಏನಂದ್ರಿ? ಆಲೋಕನಂದಿನಿ ನಿಕೇತನವೇ? ನನ್ನ ಮನ ಸರಿಯಾಯಿತು. ಹಾಗಾದರೆ ದಯಮಾಡಿ ಸ್ವಲ್ಪ ಹೊತ್ತು ತಡೆದು ಹೋಗೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ನೋಡಿ, ಆ ಮನೆಯಲ್ಲೀಗ 3ನೇ ಮಹಾಯುದ್ಧ ನಡೀತಿದೆ ಸ್ವಾಮಿ. ಯಾರ್ಯಾರಿಗೆ ಎಂದಿರ? ಇನ್ಯಾರಿಗೆ? ಇರೋದೇ ಇಬ್ಬರು, ಗಂಡ ಹೆಂಡತಿ, ಅಲೋಕ ನಂದಿನಿ. ಒಳ್ಳೆ ಎಳೆ ಮಕ್ಕಳು ಹಾಕಿ ಕಚ್ಚಾಡ್ತಾರೆ. ಜಗಳ ಆಡೋವಾಗ ಬಾಯಿ ಮಾತಿನಲ್ಲಿ ಅದೆಷ್ಟು ಸಾರಿ ಡೈವರ್ಸ್ ಮಾಡ್ಕೊಂಡಿದ್ದಾರೆ ಅವರು. ದೇವರಿಗೆ ಗೊತ್ತು. ಜಗಳ ಆಡೋಕ್ಕೆ ಶುರು ಮಾಡಿದ್ರೆ 5 ನಿಮಿಷಕ್ಕೆ ಇಬ್ಬರು ಬಾಯಲ್ಲೂ ಡೈವರ್ಸು ಮತ್ತು ಅದಕ್ಕೆ ಸಂಬಂಧಿಸಿದ ಪದಗಳು ನಿರರ್ಗಳವಾಗಿ ಲೀಲಾಜಾಲವಾಗಿ ಹರಿದು ಬರುತ್ತವೆ. ಏನಂದರೆ, ನಿಮಗೂ ಕೇಳೋಕೆ ಆಸೆಯಾಗಿದೆಯಾ ಮಾರಾಯರೇ? ಏನೋ ನಿಮ್ಮ ಹೆಂಡ್ತಿನ ಡೈವರ್ಸ್ ಮಾಡಬೇಕೆ? ತಪ್ಪಾಯಿತು ಸ್ವಾಮಿ, ತಮಾಷೆಗೆ ಹಾಗಂದೆ. ಹೊಡೆಯೋದಕ್ಕೆ ಬರ್ತೀರಲ್ಲ. ಆಲೋಕ ನಂದಿನಿ ಜಗಳ ನೋಡಬೇಕು ಅನ್ನೋ ಆಸೆ ಇದ್ದರೆ ಇಲ್ಲಿ ಬನ್ನಿ, ಹೀಗೆ ಈ ಮರೆಯಲ್ಲಿ ನಿಂತ್ಕೊಳ್ಳೋಣ. ಇನ್ನೂ ಹತ್ರ ಬನ್ನಿ. ನೋಡಿ, ಕೇಳ್ತಾ ಇದೆ ಕದನ ಕುತೂಹಲ ರಾಗ. ಗಂಡ ಹೆಂಡತಿ ಜಗಳದಲ್ಲಿ ಮನೆ ವಸ್ತುಗಳು ನೋಡಿ ಎಲ್ಲ ಚೆಲ್ಲಾಪಿಲ್ಲಿಯಾಗಿವೆ. ಸದ್ಯ ಮಗು ಒಂದು ಇನ್ನೂ ಹುಟ್ಟಿಲ್ಲ. ಮಗು ಏನಾದರೂ ಇದ್ದಿದ್ರೆ ಮನೆ ಸಾಮಾನುಗಳಂತೆ ಅದನ್ನೂ ಚೆಂಡೆಂತ ಎಸ್ತಾಡ್ತಿದ್ರೋ ಏನೋ. ಇಬ್ಬರು ಜಗಳದಲ್ಲೇ ಆ ಕೂಸು ಬಡವಾಗಿ ಹೋಗ್ತಿತ್ತು. ಒಂದು ರೀತಿಯಲ್ಲಿ ಮಗು ಇನ್ನೂ ಆಗಿಲ್ಲದೆ ಇರೋದೇ ಒಳ್ಳೆಯದಾಯಿತು ಬಿಡಿ. ದಿಂಬೊಂದು ರೊಯ್ಯನೆ ಬಂದು ತನ್ನ ಬೆನ್ನಿಗೆ ಬಡಿದಾಗ ಆಲೋಕನ ಕೋಪ ಮುಗಿಲಿಗೇರಿತು. ಕಾಳಿಯಂತೆ ತಲೆ ಕೆದರಿ ನಿಂತಿದ್ದ ಮನದೆನ್ನೆಯ ಕಡೆ ತಿರುಗಿದ. ಅಪ್ಪ ಭದ್ರಕಾಳಿ, ಆ ದಿನ ತ್ರಿಲೋಕ ಸುಂದರಿ ಥರ ಕಂಡಿದ್ದು ಈ ಕಾಳಿನೇನ? ನಂದಿ, ಹೆಣ್ಣ ನಿನಗೇ ಇಷ್ಟು ಕೋಪ ಇರಬೇಕಾದ್ರೆ ಗಂಡಸಾದ ನನಗೆಷ್ಟಿರಬೇಕು ಅಂತ ಹೇಳಿ ಕೈಯಲ್ಲಿದ್ದ ಪುಸ್ತಕನ ತಾನೇನು ಕಡಿಮೆ ಇಲ್ಲ ಅಂತ ಹೇಳಕ್ಕೆ ರೊಯ್ಯನ ಹೆಂಡತಿ ಕಡೆ ಬೀಸ್ತ. ನಂದಿನಿ ಮತ್ತಷ್ಟು ವ್ಯಗ್ರಳಾಗ್ಬಿಟ್ಲು. ಕೋಪಕ್ಕೆ ಗಂಡೇನು ಹೆಣ್ಣೇನು? ಗಂಡಸ್ರೇನು ಕೋಪದ ಗುತ್ತಿಗೆ ಹಿಡಿದಿದ್ದಾರೆ ಅಂದ್ಲು. ನಗ್ಬೇಡಿ ಮಾರಾಯರೇ. ಆಲೋಕ ನಂದಿನಿಗೆ ನಿಮ್ಮ ಮಾತು ಏನಾರ ಕೇಳಿಸಿದ್ರೆ ನಿಮ್ಮ ಹಲ್ಲು ಮುರಿದು ಬಿಡ್ತಾಳೆ. ಆಗ ನೋಡಿ, ನೆರೆ ಮನೆ ಶಂಕರ ಭಟ್ರು ಕೋಪ ಮಾಡ್ಕೊಂಡು ಇವ್ರ ಮನೆ ಕಡೆ ಬರ್ತಿದ್ದಾರೆ. ಹಿಂದ್ಗಡೆ ಮನೆ ಸರೋಜಮ್ಮ ಬಂದರು ನೋಡಿ ಆಗಲೇ. ಎದುರುಗಡೆ ಮನೆ ಕಿಟಕಿ ಕಾಮಾಕ್ಷಮ್ಮ ಕಿಟಕಿಯಿಂದನೇ ಇನಿಕ್ ನೋಡ್ತಾ ಇದ್ದಾರೆ. ಕಾಣುತ್ತಲ್ಲ? ನೆರೆ ಹೊರೆಯವರಿಗೆಲ್ಲ ಇವ್ರ ಜಗಳ ಕೇಳಿ ಕೇಳಿ ಸಾಕಾಗ್ಬಿಟ್ಟಿದೆ ಮಾರಾಯರೆ. ಇನ್ನೊಂದು ಸ್ವಲ್ಪ ದಿನ ಹೀಗೆ ಆದರೆ ಹಿಂದ್ಗಡೆ ಮುಂದ್ಗಡೆ ಅಕ್ಕಪಕ್ಕದ ಮನೆಯವರೆಲ್ಲರೂ ಹುಚ್ಚಾಸ್ಪತ್ರೆಗೆ ಸೇರಿಬಿಡಬೇಕಾಗತ್ತೆ. ನೋಡಿ, ಶಂಕರ ಭಟ್ರು ಬಂದರು. ಶಂಕರ ಭಟ್ರು ಮೂಗಿಗೆ ನಶ ಏರಿಸಿ, ಏನಯ್ಯ ಆಲೋಕ, ಬೆಳಗ್ಗೆ ಎದ್ದು ಕೂಡಲೇ ತೆಗೆದುಬಿಟ್ರ ಸಾವೇರಿ ರಾಗ? ಒಳ್ಳೆ ಲಕ್ಷ್ಮೀನಾರಾಯಣರ ಥರ ಇದ್ದೀರಿ. ದಿವಿನಾದ ಜೋಡಿ, 100 ವರ್ಷ ಬಾಳಿ ಅಂತ ನಾವೆಲ್ಲ ಹರಿಸಿದ್ವಲ್ಲಯ್ಯ ಮದುವೆಲಿ. ನಿಮ್ಮ ಜಗಳ ನೋಡಿ ನೋಡಿ ಯಾಕೋ ನಮ್ಗೆ ಆಯುಸ್ ಕಮ್ಮಿ ಆಗ್ತಾ ಇದೆ ಕಣೋ. ಆಲೋಕ ಹೇಳ್ದ. ನೋಡಿ ಭಟ್ರೆ, ಇವಳೇ ಕಾಲು ಕೆರೆದುಕೊಂಡು ಮೊದಲು ಜಗಳಕ್ಕೆ ಬಂದಿದ್ದು. ನಂದಿನಿ ಸೊಂಟಕ್ಕೆ ಸೆರಗು ಸಿಕ್ಕಿಸಿ ನಡುವಿನ ಮೇಲೆ ಕೈ ಇಟ್ಟು ಕಣ್ಣುಗಳಲ್ಲಿ ಕಿಡಿಕಾರ್ತಾ, ಏನಂದ್ರಿ? ನಾನು ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತೀನಾ? ನಮ್ಮಪ್ಪನ ಸುದ್ದಿ ಯಾಕ್ರಿ ಬೇಕಿತ್ತು ನಿಮಗೆ ಬೆಳಗ್ಗೆ? ಸರೋಜಮ್ಮ ನಂದಿನಿಯನ್ನ ಸಮಾಧಾನ ಮಾಡ್ತಾ,
ಇಂಥದ್ದು 10 ಮಾತು ಬರುತ್ತೆ ಹೋಗುತ್ತೆ ಮಗು. ಬಿಡು ನಂದಿನಿ, ಬೆಳಗ್ಗೆ ಎದ್ದು ಯಾಕೆ ಅದಾಡ್ತೀರಾ? ನಿಮ್ಗೇನು ಕಡಿಮೆ ಆಗಿದೆ? ಯಾಕೆ ಸಂಸಾರ ಮಾಡ್ಕೊಂಡು ಇರೋದು ಬಿಟ್ಟು ಒಂದು ಮಗು ಆಗೋವರೆಗೂ ಹೀಗೆ ಎಳೆ ಮಕ್ಕಳ ಹಾಗೆ ಕಿತ್ತಾಡ್ತೀರಾ? ಆಮೇಲೆ ಎಲ್ಲ ಸರಿ ಹೋಗುತ್ತೆ ನಗ್ತಾ ಅಂದರು ಸರೋಜಮ್ಮ. ಶ್ಯಾಮರಾಯರು ಗಂಭೀರವಾಗಿ ಹೇಳಿದ್ರು, ಇಲ್ಲ ಇಲ್ಲ ಇಲ್ಲ, ಇದು ಹೀಗೆ ಮುಂದುವರೆದ್ರೆ ಚೆನ್ನಾಗಿರಲ್ಲ. ನಮಗೂ ಇಷ್ಟು ದಿನ ನೋಡಿ ನೋಡಿ ಕೇಳಿ ಕೇಳಿ ಸಾಕಾಯಿತು. ಅಲೋಕ, ನಿಮ್ಮ ತಂದೆಗೆ ನಾನು ಕಾಗದ ಬರಿತೀನಯ್ಯ, ಅವರೇ ಬಂದು ಏನಾದರೂ ಒಂದು ತೀರ್ಮಾನ ಮಾಡಲಿ ಅಂದರು. ಶಂಕರ ಭಟ್ರು, ಹೋಗ್ಲಿ, ಜಗಳ ಕಾಯೋದು ಕಾಯ್ತಾರೆ, ಕಿಟಕಿ ಬಾಗಿಲನ್ನೆಲ್ಲ ಭದ್ರವಾಗಿ ಮುಚ್ಕೊಂಡಾದ್ರು ಜಗಳ ಕಾಯ್ಬೋದಲ್ಲ ಅಂತ ಗೊಣಗಿದ್ರು. ಏನೋ ಹೊಳೆದವರಂತೆ, ಇರಿ ತಡೀರಿ ಒಂದು ನಿಮಿಷ ಅಂತ ಅಲೋಕಾನಂದಿನಿಯರ ಬೆಡ್ರೂಮಿಗೆ ನುಗ್ಗಿದ್ರು. 2-3 ನಿಮಿಷಗಳಲ್ಲಿ ಹಿಂತಿರುಗಿದ ಭಟ್ರು, ಶ್ಯಾಮರಾಯರೇ, ನೀವು ಹೇಳಿದ್ದು ಸರಿ, ಅಲೋಕನ ತಂದೆಗೆ ಇವತ್ತೇ ಫೋನ್ ಮಾಡಿ ವಿಷಯ ತಿಳಿಸ್ಬಿಡಿ ಅಂದರು. ಶ್ಯಾಮರಾಯರು ಸರೋಜಮ್ಮಂಗೆ ಆಶ್ಚರ್ಯ ಆಯಿತು. 2 ನಿಮಿಷದಲ್ಲಿ ಒಳಗೆ ಹೋಗಿ ಅದೇನು ಕಂಡು ಹಿಡಿದ್ರಿ ಭಟ್ರೆ ಅಂದರು. ಕಣ್ಣಿಗೆ ಕಾಣ್ತಾ ಇದೆ, ಒಂದು ಮಂಚ ಈ ಮೂಲೆಯಲ್ಲಿ, ಒಂದು ಮಂಚ ಆ ಮೂಲೆಯಲ್ಲಿ. ಶ್ಯಾಮರಾಯರೇ, ಇದು ಸಾಮಾನ್ಯ ಜೋಡಿ ಅಲ್ಲಪ್ಪ. ಗಂಡ ಹೆಂಡತಿ ಜಗಳ ಮಲಗೋವರೆಗೆ ಅನ್ನೋ ಗಾದೆ ಸುಳ್ಳು ಮಾಡಿಬಿಟ್ರು ಇವರಿಬ್ರು. ಎಲ್ಲರೂ ಜೋರಾಗಿ ನಕ್ಕರು ಅವರಿಬ್ಬರನ್ನ ಬಿಟ್ಟು. ಅಲೋಕ ನಂದಿನಿಯನ್ನ ಇಷ್ಟಕ್ಕೆಲ್ಲ ನೀನೇ ಕಾರಣ ಅನ್ನೋಂತೆ ದೂರುಗುಟ್ಟಿ ನೋಡ್ದ. ನಂದಿನಿ ಅವನನ್ನು ಕಣ್ಣಲ್ಲೇ ಸುಡುವಂತೆ ನೋಡಿದ್ಲು. ಅಲೋಕನ್ ತಂದೆಗೆ ಶ್ಯಾಮರಾಯರು ವಿಷಯನ ವಿವರವಾಗಿ ತಿಳಿಸಿ ಫೋನ್ ಮಾಡಿದರು. ಸರೋಜಮ್ಮ ನಂದಿನಿಯ ತಾಯಿಯ ಜೊತೆಯಲ್ಲಿ ಫೋನ್ನಲ್ಲಿ ಮಾತಾಡಿ ವಿಷಯನ ತಿಳಿಸಿದರು. 2 ದಿನಗಳ ನಂತರ ಇಬ್ಬರು ತಂದೆ ತಾಯರು ಬಂದಿಳಿದರು. ನಂದಿನಿ ಅಲೋಕರನ್ನು ಕೂಡಿಸ್ಕೊಂಡು ಗಂಟೆಗಟ್ಟಲೆ ಬುದ್ಧಿ ಹೇಳಿದರು. ನಂದಿನಿ ಒಂದೇ ಮಾತಿನಲ್ಲಿ ಹೇಳಿಬಿಟ್ಲು, ಇವರೊಂದಿಗೆ ಸಂಸಾರ ಮಾಡೋಕ್ಕೆ ರಾಕ್ಷಸನೇ ಬರಬೇಕು, ನನ್ನ ಕೈಯಲ್ಲಿ ಸಾಧ್ಯ ಇಲ್ಲಮ್ಮ. ಅಲೋಕ, ಏನು ಕಡಿಮೆನೆ? ಇಂಡೈರೆಕ್ಟಾಗಿ ಹೇಳ್ತಾ ಇದೆಯಾ ನಾನು ರಾಕ್ಷಸ ಅಂತ? ರಾಕ್ಷಸಿ ಜೊತೆಲಾದರೂ ಸಂಸಾರ ಮಾಡ್ತೀನಿ, ನಿನ್ನೊಂದಿಗೆ ಮಾಡಲ್ಲ ಕಣೆ, ಇವತ್ತೇ ಡೈವರ್ಸ್ಗೆ ಅಪ್ಲೈ ಮಾಡ್ತೀನಿ ಅಂದ. ನಂದಿನಿ ಕೋಪದಿಂದ ಹೇಳಿದ್ಲು, ನೋಡಿ ಮಾತಿಗೆ ಮುಂಚೆ ಹೇಗೆ ಹೆದರಿಸ್ತಾರೆ, ಡೈವರ್ಸು ಅಂತ. ಮಾಡ್ಕೊ ಹೋಗೋ, ನಾನು ದುಡಿದು ನನ್ನ ಹೊಟ್ಟೆ ತುಂಬಿಸ್ಕೋತೀನಿ, ಸ್ವತಂತ್ರವಾಗಿ ಬಾಳ್ತೀನಿ, ಹೋಗ ಅಂದ್ಲು. ಯಾಕೋ ಸರಿ ಹೋಗ್ತಿಲ್ಲ ಅನ್ನಿಸ್ತು ಎಲ್ಲರಿಗೂ. ಎಲ್ಲರೂ ಸೇರಿ ಕೊನೆಗೆ ಒಂದು ತೀರ್ಮಾನಕ್ಕೆ ಬಂದರು. ಒಂದು 6 ತಿಂಗಳು ಇವರು ಪರಸ್ಪರ ಬೇರೆ ಬೇರೆ ಇರೋದು ಒಳ್ಳೆಯದು ಅನಿಸುತ್ತೆ. ಸ್ವಲ್ಪ ಏನಾದರೂ ಮೃದು ಆಗಬಹುದು, ಆನಂತರ ಕೂತ್ಕೊಂಡು ತೀರ್ಮಾನ ತಗೊಳ್ಳೋಣ ಅಂತ ಎಲ್ಲರಿಗೂ ಅನಿಸ್ತು. ಅದನ್ನೇ ಹೇಳಿದರು. ಈಗ ಅಡಿಗೆ ಮಾಡೋ ಸಂಭ್ರಮ ನನ್ನ ಪಾಲ್ಗೆ. ನನಗಿಷ್ಟ ಬಂದ ಸಾಮಾನುಗಳನ್ನು ಹಾಕಿ ನಾನು ಇಚ್ಛಿಸಿದಂತೆ ಅಡುಗೆ ಮಾಡಬಹುದು. ಯಾರೀಗ ನನ್ನ ತಡೆಯೋರು? ಮೊದಲು ಕಾಫಿ ಮಾಡ್ಕೊಳ್ತೇನೆ. ಸರಿ, ಆದರೆ ಕಾಫಿ ಮಾಡೋದು ಹೇಗೆ? ಇವಳು ಎಲ್ಲನ ಒಂದು ಕಡೆ ಬರೆದಿಟ್ಟಾದರೂ ಹೋಗಬಾರ್ದಿತ್ತೆ. ಸಂಜೆ ನಾನು ಬಂದ ತಕ್ಷಣ ಅವಳ ಮುಖದ ಮೇಲೆ ಸಿಟ್ಟೋ ಸೆಡವೋ ಏನೇ ಇರಲಿ, ಕಾಫಿ ಮಾತ್ರ ತಪ್ಪದೆ ಕೈ ಕೊಡ್ತಿದ್ಲು. ಬಂದ ತಕ್ಷಣ ಅದಿಲ್ದಿದ್ರೆ ನನಗಂತೂ ಹುಚ್ಚೆ ಹಿಡಿತಿತ್ತು. ಒಂದು ಕಾಫಿಗೋಸ್ಕರ ಅವಳನ್ನೇನು ಮಹಾ ನೆನೆಸ್ಕೊಳ್ಳೋದು, ನಾನೇ ಮಾಡ್ತೇನೆ. ಆಫ್ಟರ್ ಆಲ್ ಎ ಕಪ್ ಆಫ್ ಕಾಫಿ. ಮೊದಲು ನೀರಿಡ್ತೇನೆ, ಇಷ್ಟು ಸಾಕು. ನೀರು ಕುದೀತಿದೆ. ಇಲ್ಲಿ ಕಾಫಿ ಪೌಡ್ರ್ ಎಲ್ಲಿದೆ? ಈ ನಂದಿ ಅದೆಲ್ಲಿ ಇಟ್ಬಿಡ್ತಾಳೋ ಎಲ್ಲಾನು. ಇವು ಸಿಗ್ತಾನೆ ಇಲ್ವಲ್ಲ. ಪಾತ್ರೆ ಕೆಳಗೆ ಇಡ್ತೇನೆ, ಕಾಫಿ ಪುಡಿ ಸಿಕ್ಕಲಿ ಮುಂಚೆ. ನೀರೆಲ್ಲ ಕುದ್ದು ಆವಿಯಾಗಿ ಬಿಟ್ಬಿಡ್ತಲ್ಲ.
ಪಾತ್ರೆ ಚೆನ್ನಾಗಿ ಕಾದ್ಬಿಟ್ಟಿದೆ. ಈ ಕೈ ಸುಟ್ಟೋಯ್ತಲ್ಲ, ಸಾಕಪ್ಪ, ಈ ಕಾಫಿನೂ ಬೇಡ, ಈ ಬೋಣೆನೂ ಬೇಡ. ಎಷ್ಟೊಂದು ಊದಿದೆ ಚರ್ಮ. ಮೊದಲ ಬಾರಿಗೆ ದಿಕ್ಕುಗೆಟ್ಟಂಥವನಾಗಿ ಅಲೋಕ ಅರಚಿದ. ಔಷಧಿ ಎಲ್ಲಿಟ್ಟಿದ್ದಾಳೋ ಈ ನಂದಿನಿ, ತಕ್ಷಣ ತಂದು ಕೊಡ್ತಿದ್ಲು ಇದ್ದಿದ್ದಿದ್ರೆ. ಅಯ್ಯೋ, ಉರಿತಿದೆ, ಏನು ಮಾಡಲಿ? ಅಲೋಕ ಹುಚ್ಚನಂತೆ ಬಡಬಡಿಸುತ್ತಾ ಆರಾಮ ಕುರ್ಚಿಯಲ್ಲಿ ಸೋತವನಂತೆ ಕಣ್ಣು ಮುಚ್ಚಿದ. ಇಂದಿನಿಂದ ನಾನೇ ರಾಜ ಎಂದು ಅರ್ಧ ಗಂಟೆ ಹಿಂದೆ ಮನೆ ತುಂಬ ಮೆರೆದಾಡಿದ್ನಲ್ಲ, ಅದೇ ಸುಳ್ಳು. ಛೆ, ನಾನೇಕೆ ಹೀಗೆ ಸೋಲೊಪ್ಕೊಳ್ತೀನಿ? ಹೋಟೆಲ್ಗೆ ಹೋಗಿ ಕುಡಿದು ಬಂದ್ರೆ ಆಯಿತು. ಅದು ಅಲ್ಲದೆ ಇದು ಮೊದಲನೇ ಪ್ರಯೋಗ, ಹಾಗಾಯಿತು ಅಷ್ಟೇ. ಈ ಸಣ್ಣ ಗಾಯಕ್ಕೆ ಹೆದರೋದೆ? ಇನ್ನೊಂದು ಸಾರಿ ಎಚ್ಚರಿಕೆಯಿಂದ ಮಾಡಿ ಬಿಸಿ ಬಿಸಿ ಕಾಫಿ ಕುಡಿದ್ರೆ ಆಯಿತು. ನಾನಿಲ್ಲಿಷ್ಟು ಒದ್ದಾಡ್ತಾ ಇದ್ದೀನಿ, ಇವಳು ತವರಲ್ಲಿ ಮಜಾ ಮಾಡ್ತಾ ಇದ್ದಾಳೆ ಅಂತ ಕಾಣುತ್ತೆ. ನಾನು ಯಾಕಿಷ್ಟು ಬೇಗ ಸೋಲ್ಬೇಕು? ಅವಳಿಗೆ ಬೇಕನ್ಸಿದ್ರೆ ಬರಲಿ ಎಂದು ಮಂಡುವಾದ ಹಿಡಿಯಿತು ಅವನ ಮನಸ್ಸು. ಹೀಗೆ ತನ್ನ ವರ್ತನೆಯನ್ನು ಸಮರ್ಥಿಸಿಕೊಂಡರೂ ಎಲ್ಲೋ ಎದೆಯ ಅಂತರಾಳದಲ್ಲಿ ಯಾವುದೋ ಮೂಲೆಯಲ್ಲಿ ನೋವಾಯಿತು. ಅದೇಕೆ, ಅದೇನು ಅಂತ ಸ್ಪಷ್ಟವಾಗಲಿಲ್ಲ ಅಲೋಕನಿಗೆ. ಮೂಲೆಯ ಮೇಜಿನ ಮೇಲಿದ್ದ ಹೂದಾನಿಯಲ್ಲಿನ ಒಣಗಿದ ಹೂಗಳು ತಮ್ಮ ವಿಚಿತ್ರ ಆಕಾರಗಳೊಡನೆ ಅವನನ್ನು ಅಣಗಿಸಿದವು. ಒಂದೆರಡು ದಿನಗಳು ಕಳೆಯುವಷ್ಟರಲ್ಲಿ ಅವನ ತೋರಿಕೆಯ ಆಟಾಟೋಪ ನೀರಿನ ಗುಳ್ಳೆಯಂತೆ ಟಪ್ ಅಂತ ಹೊಡೆಯಿತು. ಕಾಫಿ ಮಾಡೋಕ್ಕೆ ಹೋಗಿ ಒಂದು ಕಡೆ ಕೈ ಸುಟ್ಕೊಂಡ್ರೆ, ತಿಂಡಿ ಮಾಡೋಕ್ಕೆ ಹೋಗಿ 16 ಕಡೆ, ಅಡುಗೆ ಮಾಡೋಕ್ಕೆ ಹೋಗಿ 26 ಕಡೆ ಸುಟ್ಕೊಂಡ ಅಲೋಕ. ಕೋಪದಲ್ಲಿ ನಾನೇನೋ ಹಾಗಂದೆ ಅಂತ ಇವಳು ನನ್ನನ್ನು ಹೀಗೆ ಬಿಟ್ಟು ಹೊರಟೋಗೋದೆ? ಮನ್ಸಾದ್ರೂ ಹೇಗೆ ಬಂತು ಇವಳಿಗೆ ಅಂದ್ಕೊಂಡಾಗ ಅವನಿಗೆ ಅರಿಯದಂತೆ ಕಂಠ ಗದ್ಗದವಾಗಿತ್ತು. ಮನೆಯಂತೆ ಹೃದಯವನ್ನೂ ಶೂನ್ಯತೆ ಆವರಿಸಿತ್ತು. ಯಾರು ಈ ಮನೆಯನ್ನು ತುಂಬಿದ್ದವರು? ಹೃದಯವನ್ನು ಬರಿದು ಮಾಡಿ ಹೋದವರು ಯಾರು? ಇನ್ಯಾರು? ಈ ನಂದಿನಿ. ಎಂದಿಗೂ ಇಲ್ಲ. ಅವಳನ್ನು ನಾನು ದ್ವೇಷಿಸ್ತೇನೆ, ಅದೆಲ್ಲ ಸುಳ್ಳು ಎಂದಿತು ಎದೆಯ ಇನ್ನೊಂದು ಧ್ವನಿ. ಯಾರವರು ಈಚೆಗೆ ನನ್ನ ನಿದ್ದೆ ಹಾಳು ಮಾಡ್ತಿದ್ದಾರೆ? ಅದೇ ನುಡಿಗಳು, ಅವೆಲ್ಲ ನನಗೆ ಚಿರಪರಿಚಿತ. ಅವಳು ಯಾರು? ನಂದಿನಿ, ನನ್ನ ನಂದಿನಿ. ಅಲೋಕ ಅಲೋಕ ಅಂತ ಕೂಗುತ್ತಾ ಮೆತ್ತಗೆ ನಗ್ತಾ ಇದ್ದಾಳೆ. ನಾನು ಹಿಡಿಯೋದಕ್ಕೆ ಹೋಗ್ತೇನೆ, ಅಯ್ಯೋ ಮಾಯವಾದ್ಲು ನಂದಿನಿ. ಬೇಗವಾ ನಂದಿನಿ, ನಿನ್ನ ಕೊರತೆ ಮನೆಯ ಒಂದೊಂದು ವಸ್ತುವಿನಲ್ಲೂ ಕಾಣಿಸ್ತಾ ಇದೆ. ಒಂದೇ ವಾರಕ್ಕೆ ನಾನು ಸೋತು ಹೋದೆ. ಇನ್ನು 6 ತಿಂಗಳು ಹೀಗೆ ಇದ್ದರೆ ನಾನು ಸತ್ತೇ ಹೋಗ್ತೇನೆ. ನಿತ್ರಾಣನಾಗಿ ಆರಾಮ ಕುರ್ಚಿಗೆ ಒರಗಿದ. ಅವನ ಮುಖ ನೋಡಿದರೆ ಅವನ ಶತ್ರುಗಳಿಗೂ ಸಹ ಕನಿಕರ ಹುಟ್ಟುತ್ತಾ ಇತ್ತು. ನಂದಿನಿ ಹೋದ ಒಂದೇ ವಾರಕ್ಕೆ ಅಡಿಗೆ ಪ್ರಯೋಗ ನಿಂತೋಯ್ತು. ಹೋಟೆಲಿನ ಊಟ ಅಭ್ಯಾಸ ಇಲ್ಲ. ಹಸಿವು ತಡಿಲಾರದೆ ಮತ್ತೆ ಹೋಟೆಲಿಗೆ ಶರಣು ಹೋದ. ತಿನ್ನೋ ತಟ್ಟೆಯಲ್ಲಿ ನಂದಿನಿಯ ಮುಖ ಕಾಣಿಸಿ ಅವಳು ಅಣಕಿಸಿ ತುಂಟ ನಗೆ ನಕ್ಕಂತಾಗ್ತಿತ್ತು. ಮುಂದೆ ಒಂದು ತುತ್ತು ತಿನ್ನೋಕೆ ಆಗದೆ ಅಲ್ಲಿಂದ ಮೇಲೆ ಎಳಿತಿದ್ದ. 6 ದಿನಗಳಲ್ಲಿ ಅವನ ಕಣ್ಣುಗಳಲ್ಲಿನ ಕಾಂತಿ ಹಿಂಗಿತ್ತು. ಕೆನ್ನೆಗಳು ಬಡಕಲಾದವು. ರಾತ್ರಿಯೆಲ್ಲ ನಂದಿನಿ ನಂದಿನಿ ಅಂತ ಕನವರಿಸ್ತಾ ಹಾಗೇನೇ ಆರಾಮ್ ಕುರ್ಚಿಯಲ್ಲಿ ಹೊರಗೆ ಬಿಡುತ್ತಿದ್ದ. ಅಲೋಕ ಮನೆ ಬಾಗಿಲು ತೆರೆದು 2 ದಿನಗಳಾಯಿತು. 2 ದಿನಗಳಿಂದ ಎದುರು ಮನೆ ಕಿಟಕಿ ಕಾಮಾಕ್ಷಮ್ಮ ಗಮನಿಸ್ತಾ ಇದ್ದಾಳೆ ಇದೆಲ್ಲ. ಆ ದಿನ ಏನೋ ಹೆಂಡತಿನ ಊರಿಗೆ ಕಳಿಸಿ ಒಂದೇ ಖುಷಿ ಪಡ್ತಾ ಇದೆ ಮುಂಡೇದು ಅಂತ ಕಟಕಿ ಆಡಿದ್ದ ಕಿಟಕಿ ಕಾಮಾಕ್ಷಮ್ಮನ ಕೋಪ ಮಂಜಿನಂತೆ ಕರಗಿ ಹೋಯ್ತು. ಏನಾಗಿದೆಯೋ ಏನೋ ಮುಂಡೇದು. ಎಷ್ಟೇ ಜಗಳ ಆಡಿದರೂ ನಂದಿನಿ ಅವನನ್ನು ಹೀಗೆ ಯಾವತ್ತೂ ಬಿಟ್ಟು ಹೋಗಿರಲಿಲ್ಲ. ಶಾಮರಾಯರ ಕಾಗದ ಯಾಕೆ ಬರೆಯೋಕೆ ಹೋದ್ರೋ ಏನೋ ಅಂತ ಗೊಣಗ್ತಾ ಸರೋಜಮ್ಮನ ಮನೆಗೆ ಧಾವಿಸಿದಳು. ರೀ ಸರೋಜಮ್ಮ,
2 ದಿವಸಗಳಿಂದ ಅಲೋಕನ ಮನೆ ಬಾಗಿಲು ತೆಗೆದೇ ಇಲ್ಲ ರೀ. ನಂಗೆ ಯಾಕೋ ಭಯ ಆಗ್ತಾ ಇದೆ ರೀ. ಅವ್ರು ಬೇರೆ ಮನೆಯಲ್ಲಿಲ್ಲ. ಸ್ವಲ್ಪ ಬನ್ರಿ, ಹೋಗಿ ನೋಡೋಣ. ಸರೋಜಮ್ಮ ಕಣ್ಣರಳಿಸಿ, ಅಯ್ಯೋ ನಡೀರಿ, ಮುಂಚೆ ನಾವೇನೋ ಮಾಡೋಣ ಅಂತ ಹೊರಟ್ರೆ ಇದಿನ್ನೇನೋ ಆಗ್ತಾ ಇದೆಯಲ್ಲ ಅಂತ ಹೇಳಿ ಕಾಮಾಕ್ಷಮ್ಮನ ಜೊತೆ ಅಲೋಕನ ಮನೆಗೆ ಧಾವಿಸಿದಳು. ಅಲೋಕನ ದೇಹ ದುರ್ಬಲವಾಗಿತ್ತು. ಕನಸು, ನಿದ್ದೆ, ಎಚ್ಚರಗಳಲ್ಲಿ ತೂಗಾಡ್ತಾ ಇತ್ತು ಮನಸ್ಸು. ಯಾರೋ ಜೋರಾಗಿ ಕರೀತಿದ್ದಾರೆ, ಬಾಗಿಲು ಬಡಿತಿದ್ದಾರೆ. ಏಳಲಾರದೆ ಎದ್ದು ನಿಧಾನವಾಗಿ ಬಂದು ಚಿಲ್ಕ ಸರಿಸಿದ. ತೆರೆದವನೇ ಪಕ್ಕದ ಕುರ್ಚಿಯಲ್ಲಿ ಕುಸಿದು ಕುಳಿತ. ಕತ್ತಿನ ಬಳಿ ಕೈ ತಂದ ಸರೋಜಮ್ಮ ಮುಟ್ ನೋಡ್ತಾಳೆ. ಕಾದು ಕೆಂಡದಂತೆ ಆಗಿದೆ. ಅಯ್ಯೋ, ತುಂಬ ಜ್ವರ ಇದೆ ರೀ. ಇವನನ್ನು ಮುಂಚೆ ಎತ್ತಿ ಹಾಸಿಗೆ ಮೇಲೆ ಮಲಗಿಸೋಣ. ನೀವು ಯಾರ ಕೈಲಾದರೂ ಬೇಗ ಬ್ರೆಡ್ ತರಿಸ್ರಿ. ಹೊಟ್ಟೆಗೆ ತಿಂದು ಎಷ್ಟು ದಿನವೂ ಆಯಿತೋ. ನಾನು ಬಿಸಿ ಕಾಫಿ ಮಾಡ್ಕೊಂಡು ಬರ್ತೇನೆ. ನೀವು ಹೋಗಿ ಆ ಮೂಲೆ ತಿರುವಿನಲ್ಲಿ ಇದಾರಲ್ಲ ಆ ಡಾಕ್ಟ್ರು, ಅವ್ರನ್ನ ಕರೆದುಕೊಂಡು ಬನ್ನಿರಿ ಅಂತ ಸರೋಜಮ್ಮ ಬಡಬಡಿಸಿದಳು. ಬಿಸಿ ಕಾಫಿ ಗುಟುಕರಿಸಿದ ಅಲೋಕನಿಗೆ ಜೀವ ಬಂದಂತಾಯಿತು. ಅದೇ ಕನವರಿಕೆ, ನಂದಿನಿ ನಂದಿನಿ. ಶಂಕರ್ ಭಟ್ರು ಮತ್ತು ಶ್ಯಾಮರಾಯರಿಗೆ ಎಲ್ಲ ಸುದ್ದಿ ತಲುಪಿತು. ನಂದಿನಿಗೆ ಕಾಮಾಕ್ಷಮ್ಮನವರು ಫೋನ್ ಮಾಡಿ ವಿಷಯ ತಿಳಿಸಿದರು. ಇತ್ತ ತವರಿನಲ್ಲಿ ನಂದಿನಿ ಶೂನ್ಯನ ದಿಟ್ಟಿಸ್ತಾ ನಿರಾಶೆ ಮೈವೆತ್ತಂತೆ ಕುಳಿತಿದ್ಲು. ಕಾಮಾಕ್ಷಮ್ಮನ ಜೊತೆಗೆ ಫೋನ್ನಲ್ಲಿ ಮಾತನಾಡುತ್ತಿದ್ದ ಹಾಗೇನೆ ಕುಸಿದು ಕುಳಿತಳು. ಅಲೋಕ ಅಲೋಕ ಅಂತ ಜೋರಾಗಿ ಕೂಗಿದ್ಲು. ತಾಯಿ ಮತ್ತು ಅಣ್ಣ ಅವಳ ಬಳಿಗೆ ಓಡಿ ಬಂದರು. ಇಬ್ಬರು ಗಾಬರಿಯಿಂದ ಎತ್ತಿಕೊಂಡು ಹೋಗಿ ಹಾಸಿಗೆ ಮೇಲೆ ಮಲಗಿಸಿ ಗಾಳಿ ಬೀಸಿದರು, ನೀರು ಚಿಮುಕಿಸಿದ್ರು. ಏನಾಯ್ತು ನಂದಿನಿ ಅಂತ ಅವಳ ತಾಯಿ ಚಡ್ಪಡಿಸಿದ್ರು. ಅಮ್ಮ, ನನ್ನ ಬಟ್ಟೆಗಳನ್ನೆಲ್ಲ ಬೇಗ ಸಿದ್ಧ ಮಾಡಮ್ಮ. ಅಣ್ಣ, ನಾನು ಬೇಗ ಅವ್ರ ಬಳಿ ಕರ್ಕೊಂಡು ಹೋಗೋ ಅಂತ ಗಳಗಳನ್ನೇ ಹತ್ಲು. ಅಣ್ಣ ಸಮಾಧಾನ ಮಾಡಿ, ನಂದಿನಿ ಅಳ್ಬೇಡಮ್ಮ, ಈಗಲೇ ಹೋಗೋಣ, ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ತಂಗಿ ತಲೆ ನೇವರಿಸಿದ. ನಂದಿನಿ ಮನೆಗೆ ಧಾವಿಸಿದವಳೆ ಅಲೋಕನ ಬಳಿಗೆ ಓಡಿ ಬಂದ್ಲು. ಮಂಚದ ಮೇಲೆ ಅಸಹಾಯಕನಂತೆ ಮಲಗಿದ್ದ ಅಲೋಕನನ್ನು ನೋಡಿ ಅವಳ ಅಳು ಉಕ್ಕಿ ಬಂತು. ಅಯ್ಯೋ, ಎಷ್ಟು ಬಡಕಲಾಗಿದ್ದಾನೆ. ಹೇಗಾಗೋದ ಅಲೋಕ? ಅಯ್ಯೋ, ನಾನು ಎಷ್ಟು ಕೆಟ್ಟೋಳು ಅಲೋಕ ಅಂತ ಮೆಲ್ಲನೆ ಅಲೋಕ ಅಂತ ಕರೆದ್ಲು. ಮಧುರವಾಗಿ, ಆತ್ಮೀಯವಾಗಿ, ಅಖಂಡ ಒಲವು ಆ ಕರೆಯಲ್ಲಿ ತುಂಬಿತ್ತು. ನಾನು ಕನಸು ಕಾಣ್ತಾ ಇದ್ದೀನಾ? ಇದರಲ್ಲಿ ನನ್ನ ಪ್ರೀತಿಯ ಮನದನ್ನೇ. ಅವನ ಕಣ್ಣುಗಳು ಮಿಂಚಿದ್ವು. ಕಳೆದುಕೊಂಡಿದ್ದ ಆರೋಗ್ಯ ಒಮ್ಮೆಲೇ ಮರಳಿದಂತಾಯಿತು. ಹೊಸ ಉತ್ಸಾಹ, ಪುಳಕಗಳು ಮೈಯಲ್ಲಿ ಶಕ್ತಿ ತುಂಬಿದವು. ನಂದಿನಿ ಎಂದು ಮೇಲೆ ಏಳಲು ಹೋದ ಅವನನ್ನು ಕಂಡು ನಂದಿನಿ ಧಾವಿಸಿ ಅಪ್ಪಿ ಹಿಡಿದು ಮೃದುವಾಗಿ ಮಲಗಿಸಿದಳು. ಎಷ್ಟೋ ವರ್ಷಗಳಿಂದ ವಿಪ್ರಲಂಬದ ಕುಲುಮೆಯಲ್ಲಿ ಬೆಂದಂತಾಗಿದ್ದ ಅಲೋಕ ನಂದಿನಿಯರು ಇನ್ನೆಂದೂ ಅಗಲದಂತೆ ಒಂದಾದರು. ಮರುದಿನ ನಂದಿನಿಯನ್ನು ಮನಸಾರೆ ಚುಂಬಿಸಿ ಆಫೀಸಿಗೆ ಹೊರಟ ಅಲೋಕನಿಗೆ ಸೃಷ್ಟಿಯ ಸಮಸ್ತ ವಸ್ತುವೂ ಚೆಲುವಾಗಿ ಕಂಡಿತು. ಅಂಗಳದಲ್ಲಿ ಅರಳಿದ್ದ ಬಿಳಿಯ ಗುಲಾಬಿಯನ್ನು ಚುಂಬಿಸಿದ. ಹಾರುತ್ತಿದ್ದ ಹಕ್ಕಿಗಳಿಗೆ ಕೈ ಬೀಸಿದ. ಬೀದಿಯಲ್ಲಿ ಹೋಗುತ್ತಿದ್ದ ನಾಯಿ ಮರಿಯನ್ನು ಅನಾಮತ್ತಾಗಿ ಎತ್ತಿ ಮುದ್ದಿಸಿದ. ಗಿಡಮರಗಳೆಲ್ಲವನ್ನೂ ಮೃದುವಾಗಿ ಸವರಿದ. ಎಳೆ ಬಿಸಿಲನ್ನು ಬೀರುತ್ತಿದ್ದ ನೇಸರನ ಮುಖಕ್ಕೆ ಕಣ್ಣು ಕಿಳಿಸಲು ಪ್ರಯತ್ನಿಸಿ ಮನಸಾರೆ ನಕ್ಕ. ಓ, ನೀವಿನ್ನೂ ಇಲ್ಲೇ ಇದ್ದೀರಾ ಮಾರಾಯರೇ? ನಾನು ನೋಡಿ ಮರ್ತೇ ಬಿಟ್ಟಿದ್ದೆ. ಇಷ್ಟೊತ್ತು ನೋಡಿದ್ರಲ್ಲ ಅಲೋಕ ನಂದಿನಿ ಕತೆನ? ನೋಡಿ, ಈಗ ಅವರು ಒಂದಾದರು, ಖುಷಿಯಾಗಿದ್ದಾರೆ. ಈಗ ಧಾರಾಳವಾಗಿ ಹೋಗಿ ಅವ್ರ ಮನೇಲಿ ಕೂತು ಅವ್ರನ್ನ ಮಾತಾಡಿಸಿ ಒಂದು ಲೋಟ ಕಾಫಿ ಕುಡಿದು ಬನ್ನಿ. ಸರಿನಾ? ನಮಸ್ಕಾರ.